ಅನ್ನಭಾಗ್ಯ ಅಕ್ಕಿ ಬದಲು ಹಣ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಕೇಂದ್ರದ ಗೋದಾಮುಗಳಲ್ಲಿ ಅಕ್ಕಿ ಕುಳಿತಾ ಇದೆ. ಅಕ್ಕಿ ಹಾಳಾದ್ರೂ ಪರವಾಗಿಲ್ಲ, ಬಡವರಿಗೆ ಅಕ್ಕಿ ಕೊಡಬಾರದು. ಆ ಕಾರಣಕ್ಕಾಗಿ ಕೇಂದ್ರ ಅಕ್ಕಿಯನ್ನ ಕೊಡ್ತಾ ಇಲ್ಲ. ನಾವು ಅಕ್ಕಿಯನ್ನ ಕೇಳಿದ್ವಿ, ಈ ಹಿಂದೆ ಅವರು ಎಷ್ಟು ರೇಟಿಗೆ ಈಗಲೂ ಕೊಡ್ತಾ ಇದ್ದಾರಲ್ಲ ಅದೇ ರೀತಿಯ ರೇಟಿಗೆ ಕೊಡಿ, ನಾವು ಹಣ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕೇಂದ್ರ ಕೊಡ್ಲಿಲ್ಲ. ಬಡವರಿಗೆ ಅಕ್ಕಿ ಕೊಡಬಾರದು ಅನ್ನುವಂಥ ನಿಲುವು ಇದ್ದ ಹಾಗೆ ಕಾಣ್ತಾ ಇದೆ ಅಂತ ಹೇಳಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ತಮಿಳುನಾಡಿಗೆ ಇನ್ನು ನಿಗದಿಯಂತೆ ಕಾವೇರಿ ನೀರು ಬಿಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಜಗಳ ಆಡೋದಕ್ಕೆ ಇಷ್ಟ ಇಲ್ಲ, ಕುಳಿತು ಬಗೆಹರಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಏಕರೂಪ ನಾಗರಿಕ ಕಾಯ್ದೆಯ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ಮಾತನಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಇದರ ಬಗ್ಗೆ ನಿರ್ಧಾರವನ್ನ ತಿಳಿಸ್ತಾರೆ ಅನ್ನುವ ಮಾತನ್ನ ಹೇಳಿದ್ದು, ಈಗಲೂ ನಾವೆಲ್ಲ ಬದುಕ್ತಾ ಇದ್ದೇವೆ, ನಮ್ಮ ಪಾರ್ಟಿ ನಿರ್ಧಾರ ಏನು ಅನ್ನೋದನ್ನ ಹೇಳುತ್ತೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಯತ್ನ ಮಾಡಿದ್ವಿ, ಬಡವರ ಮೇಲೆ ಯಾವ ರೀತಿ ಬಿಜೆಪಿ ಸರ್ಕಾರ ಗದಾ ಪ್ರವಾಹ ಮಾಡ್ತಾ ಇದೆ, ಬಡವರಿಗೆ ಅಕ್ಕಿ ಕೊಡುತ್ತಲೂ ರಾಜಕಾರಣ ಮಾಡ್ತಾ ಇದೆ. ನಮ್ಮ ಗೋಡನ್ಗಳಲ್ಲಿ ಕರ್ನಾಟಕದಲ್ಲಿ ಇರುವಂತ FCI ಗೋಡನ್ನಲ್ಲಿ ಎಲ್ಲ ಹುಳ ಹಿಡಿತಾ ಇದೆ. ಅದು ಅವ್ರಿಗೆ ಹುಳ ಹಿಡಿದ್ರೂ ಪರವಾಗಿಲ್ಲ, ಅಕ್ಕಿ ಮಾತ್ರ ಕಾಂಗ್ರೆಸ್ ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತೇಳಿ ಅವರು ಅಕ್ಕಿ ಕೊಡ್ತಾ ಇಲ್ಲ. ಅವ್ರು ಕೊಡದೆ ಹೋದ್ರು ಚಿಂತೆ ಇಲ್ಲ. ನಾವಂತೂ ಮುಂದಕ್ಕೆ ಪ್ಲಾನ್ ಹಾಕೊಂಡಿದ್ದೀವಿ. ಲಾಂಗ್ ಟರ್ಮ್ ಏನ್ ಬೇಕೋ ನಾವು ವ್ಯವಸ್ಥೆ ಮಾಡ್ತೀವಿ. ಸದ್ಯಕ್ಕೆ ಬೇಕಾದ್ರೆ 1 ತಿಂಗಳು 2 ತಿಂಗಳು ಬೇಕಾದ್ರೆ ಖರೀದಿ ಮಾಡಿ ತಂದು ಕೊಟ್ಬಿಡ್ಬೋದಾಯ್ತು. ಅದು ಅವ್ರಿಗೆ ಹೇಳಿದ್ರು, ನಾವು ನಮಗೆ ಕಂಟಿನ್ಯೂಸ್ ಸಪ್ಲೈ ಬೇಕು, ನಾವೇನು ಪ್ರೈಸ್ ಫಿಕ್ಸ್ ಮಾಡಿದ್ವಿ. ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಎನ್ಕರೇಜ್ ಮಾಡ್ತೀವಿ, ಯಾರು ಬೆಳೆಯೋರಿದ್ರೆ ನಮಗೇನು ರಾಷ್ಟ್ರೀಯ ಮಟ್ಟದಲ್ಲಿ ಏನು ಖರೀದಿ ಮಾಡ್ತಿದ್ದಾರೆ ಆ ಬೆಲೆಗೆ ನಮ್ಗೆ ಸಿಕ್ಕೋದಾದ್ರೆ ನಾವು ನಮ್ಮ ರೈತರಿಗೂ ನಾವು ಮಾನಸಿಕವಾಗಿ ಅವ್ರಿಗೆ ತಯಾರು ಮಾಡೋಕ್ಕೆ ನಾವೆಲ್ಲ ಸಜ್ಜಾಗ್ತಾ ಇದ್ದೀವಿ. ಏನಿಲ್ಲ, ನಾವು ಜಗಳ ಮಾಡಕ್ ಇಷ್ಟ ಇಲ್ಲ. ತಮಿಳುನಾಡು ಹತ್ರ ನಾವು ಜಗಳ ಮಾಡಕ್ ಇಷ್ಟ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ದಾರೆ. ಈ ಕೋಲಾರ ತುಮಕೂರು ಕಡೆ ನೀರಿಗೆ ಒಂದು ಆರ್ಡರ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಎಷ್ಟೋ ಒಳಗಡೆ ನೀವೊಂದು ನೋಟಿಫಿಕೇಶನ್ ಮಾಡಬೇಕು ಅಂತ. ನಾವು ಅದನ್ನ ಅವ್ರ ವಾಸ್ತವಾಂಶ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ, ಯಾವ ನೀರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಕೆಲವೆಲ್ಲ ಈಗ ನಾವು ನಿಮ್ಗೆ ಗೊತ್ತಿದೆಯಲ್ಲ, ಕೋಲಾರಲ್ಲೆಲ್ಲ ಕೆರೆಗಳ ನೀರು ತುಂಬಿಸಿರೋದು, ಕ್ಲೀನ್ ಮಾಡಿರೋದು, ಇದ್ರು ನೀರು ಅಂತ ಹೇಳಿ. ಮತ್ತು ಬೇರೆ ಯಾವುದೇ ವಿಚಾರಕ್ಕೂ ನಾವು ಯುದ್ಧ ಮಾಡಕ್ ಅಂತ ಇರಲಿಲ್ಲ. ಅವರು ನಮ್ಮ ಬ್ರದರ್ಸು, ಅಲ್ಲಿರೋರು ಇಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿರೋರು ಕೆಲಸ ಮಾಡ್ತಾ ಇದ್ದಾರೆ. ಈ ಸಾವಿರಾರು ಲಕ್ಷಾಂತರ ಜನ ಹೊಸೂರಿಂದ ಬರ್ತಾ ಇದ್ದಾರೆ, ಇಲ್ಲಿಂದ ಹೋಗ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಒಂದು ಸಂದರ್ಭ ಇದ್ರೆ ನಾವು ಕೂತ್ಕೊಂಡು ನಾವು ಬಗೆಹರಿಸ್ಕೊಳ್ಳೋಣ ಅನ್ನೋದು ಒಂದು ಆಸೆ ನಮಗೆ. ಏಕರೂಪ ನಾಗರಿಕತೆ ವಿಚಾರದಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷ ಅದ್ರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸ್ತದೆ. ಈಗೆಲ್ಲ ನಾವೆಲ್ಲ ಬದುಕ್ತಾ ಇದ್ದೀವಿ. ನಮ್ಮ ಸೆಂಟ್ರಲ್ ಪಾರ್ಟಿ ಅದ್ರ ಬಗ್ಗೆ ಸ್ಟ್ಯಾಂಡು ಕ್ಲಿಯರ್ ಆಗಿ ಒಂದೊಂದು ಪಾಯಿಂಟ್ ಕೂಡ ತಿಳಿಸ್ತದೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ರಿಯಾಕ್ಟ್ ಮಾಡಕ್ಕೆ ಹೋಗುದಿಲ್ಲ. ಶಿವಮೊಗ್ಗದ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 9 ಮಂದಿ ವಿರುದ್ಧ ಪೂರಕ ಚಾರ್ಜ್ ಶೀಟ್ ಸಲ್ಲಿಸಿದೆ NIA. ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದ ಈ ಒಂದು ಟ್ರಯಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಆರೋಪಿಗಳಲ್ಲಿ 5 ಇಂಜಿನಿಯರಿಂಗ್ ಪದವೀಧರರು. ಭಾರತದಲ್ಲಿ ಇವರು ಉಗ್ರ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ರು. ಜೊತೆಗೆ ಐಸಿಸ್ನಿಂದ ಇವರು ನಿಯುಕ್ತಿಯಾಗಿದ್ರು. ರೊಬೋಟಿಕ್ ಕೋರ್ಸ್ ಪಡೆಯೋದಿಕ್ಕೂ ಕೂಡ ಐಸಿಸ್ ಇವರಿಗೆ ಸೂಚನೆಯನ್ನ ಕೊಟ್ಟಿತ್ತು. ರೊಬೋಟಿಕ್ ಕೋರ್ಸ್ ಮುಗಿಸಿದ ಬಳಿಕ ಇವರು ವಿಧ್ವಂಸಕ ಕೃತ್ಯವನ್ನ ನಡೆಸುವಂತಹ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ರು. ಕ್ರಿಪ್ಟೋ ಕರೆನ್ಸಿಯ ಮೂಲಕ ಶಂಕಿತರಿಗೆ ಆರ್ಥಿಕ ನೆರವು ಸಿಗ್ತಾ ಇತ್ತು. ಹೀಗೆ 10 ಹಲವು ಅಂಶಗಳನ್ನ NIA ಟೀಮ್ ತಮ್ಮ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದೆ. 9 ಮಂದಿ ವಿರುದ್ಧ ಪೂರಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ NIA ಅಧಿಕಾರಿಗಳು. ಇದರಲ್ಲಿ ಇವರು ಯಾವ ರೀತಿಯಾಗಿ ವಿಧ್ವಂಸಕ ಕೃತ್ಯಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ರು ಅನ್ನೋದರ ಸಂಪೂರ್ಣವಾದಂತಹ ಮಾಹಿತಿಯನ್ನ, ದಾಖಲೆಗಳನ್ನ ಕೊಟ್ಟಿದ್ದಾರೆ. ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಮಾಡಿದಂತಹ ಸಿದ್ಧತೆಗಳ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಅದರಲ್ಲಿ 5 ಇಂಜಿನಿಯರಿಂಗ್ ಪದವೀಧರರು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಇವರು ರೊಬೋಟಿಕ್ ಕೋರ್ಸ್ ಪಡೆಯೋದಕ್ಕೆ ಇಲ್ಲಿ ಬಂದಿದ್ರು. ಜೊತೆಗೆ ರೊಬೋಟಿಕ್ ಕೋರ್ಸ್ ಅನ್ನ ಪಡೆಯೋದಕ್ಕೆ ಐಸಿಸ್ ಸೂಚನೆಯನ್ನ ಕೊಟ್ಟಿತ್ತು. ಉಗ್ರ ಚಟುವಟಿಕೆಗಳಿಗೆ ಐಸಿಸ್ ಇವರನ್ನ ನಿಯುಕ್ತಿ ಮಾಡಿದ್ದು ಮಾತ್ರ ಅಲ್ಲ, ಕ್ರಿಪ್ಟೋ ಕರೆನ್ಸಿಯ ಮೂಲಕ ಶಂಕಿತರಿಗೆ ಆರ್ಥಿಕ ನೆರವನ್ನ ನೀಡಲಾಗ್ತಿತ್ತು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಈಗ ಪೂರಕ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ಇವರು ಯಾವ ರೀತಿಯಾಗಿ ಐಸಿಸ್ ಒಂದು ನಿಯುಕ್ತಿ ಮಾಡಿದಂತಹ ಶಂಕಿತರ ಆಗಿದ್ರು, ಜೊತೆಗೆ ವಿಧ್ವಂಸಕ ಕೃತ್ಯ ಮಾಡೋದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡಿಕೊಂಡ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ? ನವಿತಾ, ಏನು ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಹಾಗೂ ರಾಷ್ಟ್ರಧ್ವಜ ಸುಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ಐಎ ತನಿಖೆ ಕೂಡ ಒಂದು ರೀತಿಯಲ್ಲಿ ಸಂಪೂರ್ಣವಾಗ್ತಾ ಬಂದಿದ್ದು, ಈಗ ತನಿಖೆ ಚಾರ್ಜ್ ಶೀಟ್ ಅನ್ನ ಈಗ ಎನ್ಐಎ ಅಧಿಕಾರಿಗಳು ಈಗ ನೀಡಿದ್ದಾರೆ ಅಂತ ನೋಡಬಹುದು. ಯಾಕಂದ್ರೆ ಇದರಲ್ಲಿ ಏನು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರನ್ನ ಎಲ್ಲರನ್ನೂ ಕೂಡ ಬಂಧಿಸಿದ್ದು, ಅವರ ವಿರುದ್ಧ ತನಿಖೆಯನ್ನ ಕೂಡ ಮಾಡಿ ಈಗ ಒಂದು ಕೊನೆಯ ಹಂತಕ್ಕೆ ಬಂದಿದೆ ಅಂತ ನೋಡಬಹುದು. ಇದರಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದು, ಜೊತೆಗೆ ಒಂದಿಷ್ಟು ಟ್ರಯಲ್ ಬ್ಲಾಸ್ಟ್ ಆಗಿರ್ಬೋದು, ಹಾಗೆ ತೀರ್ಥಹಳ್ಳಿ ಜೊತೆಗೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಏನು ಟ್ರಯಲ್ ಬ್ಲಾಸ್ಟ್ ಮೊದಲು ವಾಹನಗಳಿಗೆ ಬೆಂಕಿ ಇಟ್ಟಿರ್ತಾರೆ. ಆ ಬೆಂಕಿ ಇಟ್ಟ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾರೆ. ಇದರಲ್ಲಿ ಏನು ಟ್ರಯಲ್ ಬ್ಲಾಸ್ಟ್ ಮೊದಲು ಒಂದು ಸಣ್ಣ ಸಣ್ಣ ಪ್ರಮಾಣದ ಬ್ಲಾಸ್ಟ್ ಗಳನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಅಲ್ಲಿಂದ ಆ ಬ್ಲಾಸ್ಟ್ ಅನ್ನ ದೊಡ್ಡ ಮಟ್ಟದಕ್ಕೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ತುಂಗಾ ತೀರವನ್ನ ಅಂದ್ರೆ ತುಂಗಾ ನದಿ ದಡೆಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಅಲ್ಲೇ ಕೂಡ ಒಂದು ಅಂದ್ರೆ ಏನು ಧ್ವಜ ಇರುತ್ತೆ, ಧ್ವಜವನ್ನ ಸುಟ್ಟು ನಂತರ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಇದನ್ನ ತನಿಖೆಯ ನಂತರ ಈಗ ಎನ್ಐಎ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದು, ಇವರು ಐಸಿಸ್ ನ ಪ್ರೇರಿತ ಈ ರೀತಿ ಮಾಡಿದ್ದಾರೆ. ಹಾಗೆ ಇನ್ನಷ್ಟು ಜನನ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಸೆಳೆಯೋದಕ್ಕೂ ಕೂಡ ಈ ಕಾರ್ಯತಂತ್ರ ರೂಪಿಸುವುದು ಅಂತ ಹೇಳಿ ತಿಳಿದು ಬರ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ತಹಶೀಲ್ದಾರ್ ಅಜಿತ್ ರೈ ಮೇಲೆ ಲೋಕಾಯುಕ್ತ ರೇಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರ ಅಜಿತ್ ರೈಯನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದೆ. ಲೋಕ ದಾಳಿಯ ಸಂದರ್ಭದಲ್ಲಿ ಕೋಟಿ ಅಕ್ರಮ ಆಸ್ತಿ ಪತ್ತೆ ಆಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಆಲ್ಮೋಸ್ಟ್ 500 ಕೋಟಿಗಿಂತಲೂ ಹೆಚ್ಚು ಅಕ್ರಮ ಆಸ್ತಿಯನ್ನ ಮಾಡಿಕೊಂಡಿದ್ದು, ತಹಶೀಲ್ದಾರ್ ಗ್ರೇಡ್ 1 ನಿಂದ ಗ್ರೇಡ್ 2ಗೆ ಈಗ ಹಿಂಬಡ್ತಿಯನ್ನ ನೀಡಲಾಗಿದೆ. ಜೊತೆಗೆ ರಾಯಚೂರು ಜಿಲ್ಲೆ ಸಿರವಾರಕ್ಕೆ ವರ್ಗಾವಣೆಯ ಅಮಾನತಿನ ಜೊತೆಗೆ ಹಿಂಬಡ್ತಿಯ ಶಿಕ್ಷೆ ನೀಡಿ ಆದೇಶವನ್ನ ಸರ್ಕಾರ ಹೊರಡಿಸಿದ್ದನ್ನ ನಾವೀಗ ಗಮನಿಸಬಹುದು. ತಹಶೀಲ್ದಾರ್ ಅಜಿತ್ ರೈಯನ್ನ ಸಸ್ಪೆಂಡ್ ಮಾಡಲಾಗಿದೆ, ಅಮಾನತುಗೊಳಿಸಲಾಗಿರೋದ್ರ ಜೊತೆಗೆ ಈಗ ಗ್ರೇಡ್ 1 ನಿಂದ ಗ್ರೇಡ್ 2ಗೆ ಹಿಂಬಡ್ತಿಯನ್ನ ಕೊಟ್ಟು ಈಗ ರಾಯಚೂರಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಅಮಾನತು ವರ್ಗಾವಣೆಯನ್ನ ಮಾಡಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಹಿಂದೆ ಕೂಡ ಅಜಿತ್ ರೈ ಈ ರೀತಿಯಾಗಿ ಹಿಂಬಡ್ತಿಯನ್ನು ಪಡೆದು ಅಮಾನತಾಗಿದ್ದನ್ನ ಗಮನಿಸಬಹುದು, ರಾಜಕಾಲುವೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಂಧಿತ ತಹಶೀಲ್ದಾರ್ ಅಜಿತ್ ರೈ ನಂಬರ್ ಗೇಮ್ ಬಹಿರಂಗ ಆಗಿದೆ. ಅಜಿತ್ ರೈಗೆ ಲಕ್ಕಿ ನಂಬರ್ ಆಗಿತ್ತ ನಂಬರ್ 9. ಅಜಿತ್ ರೈ ವಾಹನಗಳಲ್ಲಿ ಸಿಮ್ನಲ್ಲಿ 1368 ಅನ್ನುವಂತಹ ನಂಬರೇ ಆಲ್ಮೋಸ್ಟ್ ವಾಹನಗಳಲ್ಲಿ ಅವರು ತೆಗೆದುಕೊಂಡಂತಹ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಜೊತೆಗೆ ಅವರು ತೆಗೆದುಕೊಂಡ ಸಿಮ್ಮಲ್ಲೂ ಕೂಡ ಈ ನಂಬರ್ ಅನ್ನೇ ಬಳಕೆ ಮಾಡಿದ್ದಾರೆ. ಈ ನಂಬರ್ ಅನ್ನೇ ಪರ್ಚೇಸ್ ಮಾಡಿರೋದು. 1368 ಕೂಡಿದ್ರೆ ಆಗೋದು 9. 1 + 3 + 6 + 8 = 18. 1 + 8 = 9. ಅಜಿತ್ ರೈ ಎಲ್ಲಾ ಕಾರ್ ಆಗಿರ್ಬೋದು, ಬೈಕ್ಗಳ ಕೊನೆ ಸಂಖ್ಯೆ ಇರೋದು 1368. ಅಜಿತ್ ರೈನಿಂದ ವಶಪಡಿಸಿಕೊಂಡ ಸಿಮ್ಗಳ ಕೊನೆ ನಂಬರ್ ಕೂಡ 1368. ಸೊ 15 ಸಿಮ್ಗಳನ್ನ ಈಗ ವಶಪಡಿಸಿಕೊಳ್ಳಲಾಗಿದೆ. 10 ಸಿಮ್ಗಳ ಕೊನೆ ನಂಬರ್ 1368 ಅಂತಾನೆ ಇರೋದಂತೆ. 11 ಕಾರುಗಳು, 5-6 ಬೈಕ್ಗಳ ಕೊನೆ ನಂಬರ್ ಕೂಡ 1368. ಸೊ ಕಸ್ಟಡಿಯಲ್ಲಿರುವ ಅಜಿತ್ ರೈ ಕುರಿತ ಸ್ಫೋಟಕ ಮಾಹಿತಿ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ಲೋಕಾಯುಕ್ತ ಕಸ್ಟಡಿಯಲ್ಲಿದ್ದಾರೆ ಅಜಿತ್ ರೈ. ವಿಚಾರಣೆಗೆ ಸೂಕ್ತವಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅಂತೆ. ಸಂಬಂಧಿಕರು ಹಾಗೂ ಸ್ನೇಹಿತರ ಹೆಸರಲ್ಲೇ ಬಹುತೇಕ ಆಸ್ತಿ ಹಾಗೂ ವಾಹನಗಳು ನೋಂದಣಿ ಆಗಿದೆ. ದಾಳಿಯ ವೇಳೆ ಸಿಕ್ಕಂತಹ ಚಿನ್ನಾಭರಣ, ವಾಚ್ಗಳು, ದುಬಾರಿ ಮದ್ಯದ ಬಾಟಲ್ಗಳು ಇವೆಲ್ಲವೂ ಕೂಡ ಉಡುಗೊರೆಯಾಗಿ ಬಂದಿರೋದಂತೆ. ಕೆಲೆ ಬೆಲೆ ಬಾಳುವಂತಹ ವಸ್ತುಗಳ ಬಿಲ್ಲಲ್ಲಿ ಗಿಫ್ಟೆಡ್ ಅಂತ ಬರೆಯಲಾಗಿದೆಯಂತೆ. ಇವತ್ತು ಅಥವಾ ನಾಳೆ ದಕ್ಷಿಣ ಕನ್ನಡದ ಅವರ ಹುಟ್ಟೂರು ಪುತ್ತೂರಿಗೆ ಹೋಗಿ ಅಲ್ಲಿ ಆಸ್ತಿ ವಿವರದ ಪರಿಶೀಲನೆಗೆ ಅಜಿತ್ ರೈಯನ್ನ ಅಧಿಕಾರಿಗಳು ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ತಹಶೀಲ್ದಾರ್ ಅಜಿತ್ ರೈ ಮೇಲೆ ಈಗಾಗಲೇ ಲೋಕಾಯುಕ್ತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಮಾಹಿತಿಗಳು ಲಭ್ಯ ಆಗ್ತಾ ಇದೆ.